ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮ್ಗೆ ಉಪಯೋಗ ಇದೆ ಅನಿಸುತ್ತೆ, ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನನ್ನ ಗಾರ್ಡನಲ್ಲಿ ಇಷ್ಟು ಚೆನ್ನಾಗಿ ದಾಸವಾಳವೆಲ್ಲ ಬಿಡೋದಕ್ಕೆ ನಾನು ಯಾವ ಗೊಬ್ಬರ ಹಾಕ್ತೀನಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದರಲ್ಲೂ ರೆಗ್ಯುಲರಾಗಿ ನನ್ನ ವಿಡಿಯೋ ನೋಡೋರಿಗೆ ಗೊತ್ತಿರುತ್ತೆ ನನ್ನ ಗಾರ್ಡನಲ್ಲಿ ಇಷ್ಟೊಂದು ಚೆನ್ನಾಗಿ ದಾಸವಾಳವೆಲ್ಲ ಬಿಡುತ್ತೆ ಅಂತ. ಅದರಲ್ಲೂ ಗೊಂಚಲಾಗಿ ಬಿಡುತ್ತೆ ದಾಸವಾಳ ಹೂವು. ಒಂದು ಗಿಡದಲ್ಲೇ 3-4 ಹೂವೆಲ್ಲ ಬಿಡುತ್ತೆ ನೋಡಿ. ನಾನು 1 kg ಅಷ್ಟು ನಾನು ಪಾಟಿ ಮಿಕ್ಸ್ನ ತೊಗೊಂಡಿದ್ದೀನಿ, ಮತ್ತು ಬೇವಿನ ಹಿಂಡಿ, ಮತ್ತು ವರ್ಮಿ ಕಾಂಪೋಸ್ಟು, ಎಪ್ಸಮ್ ಸಾಲ್ಟು ಇಷ್ಟನ್ನು ತಗೊಂಡು ನಾನು ಚೆನ್ನಾಗೇ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಗಿಡಗಳು ಜಾಸ್ತಿ ಇರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಹಾಕೊತಾ ಇದ್ದೀನಿ. ನಿಮ್ಮ ಹತ್ರ ಎಷ್ಟು ಗಿಡಗಳಿದೆ ಅದನ್ನು ನೋಡಿಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಹತ್ರ ಕಡಿಮೆ ಗಿಡಗಳಿತ್ತು ಅಂದರೆ ನೀವು ಒಂದು ಅರ್ಧ kg ಹಾಕ್ಕೊಂಡ್ರೂ ಸಾಕು. ನನ್ನ ಗಾರ್ಡನಲ್ಲಿ ಜಾಸ್ತಿ ದಾಸವಾಳ ಗಿಡಗಳು ಇರೋದ್ರಿಂದ ನಾನು 1 kg ಹಾಕ್ಕೊತಾ ಇದ್ದೀನಿ ನೋಡಿ. ಇದು ವರ್ಮಿ ಕಾಂಪೋಸ್ಟು ನಾನು ಅವಾಗೇ ಹಾಕಿದ್ದು ಪಾಟಿ ಮಿಕ್ಸು, ಮತ್ತು ಸ್ವಲ್ಪ ಬೇವಿನ ಹಿಂಡಿ, ಸ್ವಲ್ಪ ಎಪ್ಸಮ್ ಸಾಲ್ಟು, ಈ 4 ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಿಡಗಳಿಗೆ ಒಂದು ರೀತಿ ಎನರ್ಜಿ ಅಂತಲೇ ಹೇಳ್ಬೋದು ಇದು ಗೊಬ್ಬರಗಳು. ಈ ಥರ ಗೊಬ್ಬರ ಎಲ್ಲ ಕೊಡೋದ್ರಿಂದ ಗಿಡಗಳಿಗೆ ಒಳ್ಳೆ ಶಕ್ತಿ ಬಂದು ಅದರಲ್ಲಿ ಹೆಚ್ಚು ಹೂ ಬರೋದಕ್ಕೂ ಸಹ ಅನುಕೂಲ ಮಾಡುತ್ತೆ ನೋಡಿ. ನಾನೊಂದು ಬೇಷನ್ಗೆ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ಇದನ್ನು ನೀವು ತಿಂಗಳಿಗೊಂದು ಸತಿ ಕೊಟ್ಟರು ಸಾಕು. ಯಾಕೆಂದರೆ ನಾವು ಸೆಂಟ್ರಲ್ಲಿ ಲಿಕ್ವಿಡ್ ಎಲ್ಲ ಕೊಡ್ತಾ ಇರ್ತೀವಲ್ಲ, ಹಂಗಾಗಿ ಈ ಗೊಬ್ಬರನ ನೀವು ತಿಂಗಳಿಗೊಂದು ಸತಿ ಕುಡಿ ಸಾಕು ನೋಡಿ. ಇವಾಗ ನಾನು ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಅದೆಲ್ಲ ಮಿಕ್ಸ್ ಆದಮೇಲೆ ನಾನು ಇದು ಚಿಕ್ಕದು ಪಾಟ್ಗೆ ಹಾಕೋತಾ ಇದ್ದೀನಿ. ಯಾಕೆಂದರೆ ಅಲ್ಲಿ ದಾಸವಾಳ ಗಿಡ ಹತ್ರ ಲೈನಲ್ಲಿ ತೊಗೊಂಡೋಗೋಕ್ಕಾಗಲ್ಲ, ಅದು ಬೇಷನ್ನು ಅಂದ್ಬಿಟ್ಟು ನಾನು ಈ ಚಿಕ್ಕ ಪಾಟಲ್ಲಿ ಹಾಕ್ಕೊಂಡು ತೊಗೊಂಡೋಗ್ತಿದ್ದೀನಿ. ನನ್ನಲ್ಲಿ ಗೊಬ್ಬರ ಕಲಿಸ್ತಾ ಇದ್ರಿ ಜಾನಿ ಅಂತೂ ಬರೀ ಇದೇ ಥರ ಕಿತಾಪತಿ ಮಾಡ್ತಾನೆ ಇರ್ತಾನೆ ನೋಡಿ. ಅವನು ಹೋಗೋದೇ ಇಲ್ಲ ಆ ಕಡೆಗೆ, ಅಲ್ಲಿ ಬರೋದು ನನಗೆ ಮುತ್ಕೊಡೋದು ಇದೇ ಮಾಡ್ತಿರ್ತಾನೆ ಕಿತಾಪತಿ. ಹಂಗಾಗಿ ನಾನು ಅವನನ್ನು ಆ ಕಡೆ ತಳ್ಳಿದೆ. ಪಾಪ ಅವನಿಗೆ ಏನು ಅನಿಸುತ್ತೋ ಏನೋ, ಕಷ್ಟಪಡ್ತಿದ್ದಾಳೆ ಬೇಜಾರಾಗಿರ್ತಾಳೆ ಅಂತ ಬಂದು ಆ ಥರ ಕಿತಾಪತಿ ಮಾಡ್ತಾನೆ ಅನಿಸುತ್ತೆ. ಈ ಪಾಟಲ್ಲಿ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಅಲ್ಲಿ ಬೇಸನಲ್ಲೇ ಇದೆ, ಅಂದರೆ ಖಾಲಿ ಆದಂಗೆ ಸ್ವಲ್ಪ ಹಾಕೊಳ್ಳೋಣ ಅಂದ್ಬಿಟ್ಟು ನಾನು ಹಂಗೆ ಇಟ್ಟಿದ್ದೀನಿ. ಇನ್ನು ನೋಡಿ, ಇದು ದಾಸವಾಳದ ಗಿಡ ಅವಸ್ಥೆ ಅಂತೂ ನನಗೆ ಟೈಮೇ ಇರಲಿಲ್ಲ. ಹಂಗಾಗಿ ಇವತ್ತು ಸ್ವಲ್ಪ ಟೈಮ್ ಮಾಡಿಕೊಂಡು ಇದೆಲ್ಲನೂ ಕ್ಲೀನ್ ಮಾಡಿ ಗೊಬ್ಬರ ಕೊಡೋಣ ಅಂತ ಮಾಡ್ತಾಯಿದ್ದೀನಿ. ಮೊದಲೆಲ್ಲ ನಾನು ಈ ಥರ ಎಲ್ಲ ಆಗೋದಕ್ಕೆ ಬಿಡ್ತಾನೆ ಇರಲಿಲ್ಲ. ಅಂದರೆ ಈ ನಡುವೆ ಅಂದರೆ ತುಂಬಾ ಕೆಲಸ ಜಾಸ್ತಿ. ಈ ದಾಸವಾಳ ಗಿಡಗಳಿಗೆ ನಾವು ಹೆಚ್ಚು ಕೇರ್ ಮಾಡ್ದಂಗೆಲ್ಲ ನಮಗೆ ಅದರಿಂದ ಒಳ್ಳೆ ಹೂಗಳೂ ಸಹ ಸಿಗುತ್ತೆ ನೋಡಿ. ಇವಾಗ ಅದೆಲ್ಲನೂ ತೆಗೆದು ಇವಾಗ ಫಸ್ಟ್ ಯಾವ ಥರ ಇತ್ತು ಇವಾಗ ಯಾವ ಥರ ಆಗಿದೆ ನೋಡಿ. ಒಂದೊಂದು ಹಿಡಿಯಷ್ಟು ಗೊಬ್ಬರ ಕೊಡಿ. ದೊಡ್ಡ ಗಿಡ ಇತ್ತು ಅಂದರೆ 1 ಹಿಡಿ ಕೊಡಿ, ಚಿಕ್ಕ ಗಿಡ ಇತ್ತು ಅಂದರೆ 1 ಹಿಡಿಗಿನ ಕಡಿಮೆನೇ ಕೊಡಿ. ಏಕೆಂದರೆ ಜಾಸ್ತಿ ಆದರೆ ಅಮೃತ ಕೂಡ ವಿಷ ಆಗುತ್ತೆ ಅಂತ ಹೇಳ್ತಾರಲ್ಲ, ಹಾಗಾಗಿ ಆದಷ್ಟು ಸ್ವಲ್ಪ ಕಡಿಮೆನೇ ಕೊಡಿ. ಅಂದರೆ ದೊಡ್ಡ ಗಿಡಕ್ಕೆ ದೊಡ್ಡದು ಜಾಸ್ತಿ ಕೊಡಿ, ಚಿಕ್ಕ ಗಿಡಕ್ಕೆ ಸ್ವಲ್ಪ ಕಡಿಮೆನೇ ಕೊಡಿ ನೋಡಿ. ಇದು ದಪ್ಪದು ಕೆಂಪುದು ಡಬಲ್ ಪೇಟಲು, ಇದರಲ್ಲಂತೂ ನೋಡಿ ಇದು ಇದೇ ಥರನೇ ಆಗಿದೆ. ಆದರೂ ನಾನು ಇದಕ್ಕೆ ಏನೂ ಗೊಬ್ಬರ ಕೊಟ್ಟಿರಲಿಲ್ಲ. ಡೈಲಿ 5-6 ಹೂವು ಇದ್ದೇ ಇರುತ್ತೆ. ಇದೊಂದು ಗಿಡದಲ್ಲಿ 5-6 ಹೂವಂತೂ ಇದ್ದೇ ಇರುತ್ತೆ. ಹಂಗಾಗಿ ಇವತ್ತು ಇದೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಗಿಡಗಳಿಗೆಲ್ಲ ಗೊಬ್ಬರ ಕೊಡ್ತಾ ಇದ್ದೀನಿ. ಈ ಒಣಗನೆ ಸೊಪ್ಪೇನೆ ಜಾಸ್ತಿ ಬೆಳ್ಕೊಂಬಿಟ್ಟಿದೆ ಎಲ್ಲ ಪಾಟಲ್ಲೂ. ಅದು ಒಂದು ಬೀಜ ಹಾಕ್ತು ಅಂದ್ರೂ ಸಾಕು, ಉದುರ್ಕೊಂಬಿಟ್ರೆ ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ ಅದು. ಇನ್ನು ನೋಡಿ, ನಾನು ಇದಕ್ಕೆ 1 ಹಿಡಿ ಆಗೋಷ್ಟು ನಾನು ಗೊಬ್ಬರನ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಮಣ್ಣನ್ನು ಮಿಕ್ಸ್ ಮಾಡಿ ನೋಡಿ, ಎಷ್ಟು ದಪ್ಪನಾಗೆಲ್ಲ ಹೂ ಬಿಡುತ್ತೆ ಇದರಲ್ಲಿ ನೋಡಿ. ಅದರಲ್ಲೂ ಮೊಗ್ಗುಗಳು ನೋಡಿ, ಎಷ್ಟೊಂದು ಮೊಗ್ಗಿದೆ. ಅದಕ್ಕೆ ನಾನು ಇದುವರೆಗೂ ಯಾವುದೇ ರೀತಿ ಗೊಬ್ಬರನೇ ಕೊಟ್ಟಿಲ್ಲ, ಆದರೂ ಅದರಲ್ಲಿ ನೋಡಿ ಎಷ್ಟೊಂದು ಚೆನ್ನಾಗಿ ಮೊಗ್ಗು ಹೂವೆಲ್ಲ ಬಿಟ್ಟಿದೆ. ಇನ್ನು ಇದು ಹಳದಿದು ಡಬಲ್ ಪೇಟಲು, ಇದು ಅಷ್ಟೇ, ಇದೇನು ಜಾಸ್ತಿ ಹೈಟೆಲ್ಲ ಹೋಗೋದಿಲ್ಲ. ಇದು ನೋಡಿ ಬುಷಿಯಾಗಿ ಇಷ್ಟೇ ಬೆಳೆದಿರೋದು. ಒಂದು 4 ವರ್ಷದಿಂದ ಅದು ಇದೇ ಹೈಟಲ್ಲೇ ಇದೆ. ಮರದ ಥರ ಅದು ಆಗೋದೇ ಇಲ್ಲ. ಕೆಲವೊಂದು ಬೇರೆ ದಾಸವಾಳ ಗಿಡಗಳು ತುಂಬ ಹೈಟ್ ಆಗುತ್ತೆ ನೋಡಿ, ಆ ಥರ ಎಲ್ಲ ಹೋಗೋದೇ ಇಲ್ಲ ಅದು. ಅದಕ್ಕೂ ಸಹ ಗೊಬ್ಬರ ಕೊಟ್ಟೆ. ಇನ್ನು ಇದು ಆರೆಂಜು, ಇದಕ್ಕೂ ಅಷ್ಟೇ, ಆ ಟೈಮ್ ಸಿಕ್ಕಿದಾಗ ನಾನು ಇದಕ್ಕೆ ಕೆಲವೊಂದೊಂದು ಗಿಡಗಳಿಗೆ ಮಣ್ಣು ಲೂಸ್ ಮಾಡ್ತಿರ್ತೀನಿ, ನೀರು ಹಾಕೋಕೆ ಹೋಗಿರ್ತೀನಲ್ಲ ಗಿಡಗಳಿಗೆ, ಅಂಥ ಟೈಮಲ್ಲಿ ನೋಡಿಕೊಂಡು ಒಂದೊಂದು ಗಿಡಗಳಿಗೆ ಮಣ್ಣು ಲೂಸ್ ಮಾಡಿಬಿಟ್ಟಿರ್ತೀನಿ ನೋಡಿ. ಅದಕ್ಕೂ ಅಷ್ಟೇ ಒಂದೊಂದು ಸ್ವಲ್ಪ ಎಲ್ಲ ಗೊಬ್ಬರ ಕೊಡ್ತಾಯಿದ್ದೀನಿ. ಇಷ್ಟೊಂದು ಮಣ್ಣು ಗಟ್ಟಿ ಎಲ್ಲ ಆಗೋ ತನಕ ಬಿಡಲೇಬಾರ್ದು. ಯಾಕೆಂದರೆ ನಾವು ಏನೇ ಒಂದು ಲಿಕ್ವಿಡ್ ಹಾಕಿದ್ರೂ ಎಲ್ಲ ಕೆಳಗಡೆ ಇಳಿದೋಗುತ್ತೆ. ಮೊದಲೆಲ್ಲ ನಾನು ಈ ಥರ ಎಲ್ಲ ಆಗೋದಕ್ಕೆ ಬಿಡ್ತಾನೇ ಇರಲಿಲ್ಲ. ರೆಗ್ಯುಲರಾಗಿ ನನ್ನ ಗಾರ್ಡನ್ ನೋಡೋರಿಗೆ ಗೊತ್ತಿರುತ್ತೆ. ಹಂಗಾಗಿ ಈ ನಡುವೆ ಸ್ವಲ್ಪ ನಾನು ಬ್ಯುಸಿ ಇದ್ದಿದ್ದ ಕಾರಣ ಈ ಥರ ಎಲ್ಲ ಆಗಿದೆ. ಇದು ಕಟಿಂಗಿಂದ ಬಂದಿರೋದು, ತುಂಬ ಚೆನ್ನಾಗಿದೆ ಇದು ಕಲರು, ಡಬಲ್ ಪೇಟಲು. ಇದಕ್ಕೂ ಅಷ್ಟೇ ನೋಡಿ, ಒಂದು ಕೋಲೆಲ್ಲ ಸಪೋರ್ಟ್ ಕೊಟ್ಬಿಟ್ಟು ಅದಕ್ಕೆ ಕಟ್ಟಿ ಅದಕ್ಕೂ ಗೊಬ್ಬರ ಕೊಟ್ಟಿದ್ದೀನಿ.
ಕೆಲವೊಂದು ತುಂಬ ಹೈಟ್ ಬೆಳ್ಕೊಂಡು ಹೋಗುತ್ತೆ, ಕೆಲವೊಂದು ಬುಷಿಯಾಗೇ ಇರುತ್ತೆ. ನಮಗೆ ನಾವು ಟೆರಸಲ್ಲಿ ಗಾರ್ಡನ್ ಮಾಡೋರು ಈ ಬುಷಿಯಾಗಿರೋದ್ರಿಂದನೇ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಸುಮ್ಮನೆ ಅದು ಉದ್ದ ಬೆಳ್ಕೊಂಡು ಹೋದರೆ ಅದು ಚೆನ್ನಾಗಿರೋದಿಲ್ಲ. ಬುಷಿಯಾಗಿದ್ದರೆ ತುಂಬಾ ಒಳ್ಳೆಯದು. ಇನ್ನು ನೋಡಿ ಈ ಎಲ್ಲ ಗಿಡಗಳು ಇದೇ ಥರನೇ ಆಗ್ಬಿಟ್ಟಿದ್ದಾವೆ ನೋಡಿ. ಇದು ಪಿಂಕು. ಅದೇ ಒಂದು ಗಿಡಗಳಿಗಾದರೂ ಅಷ್ಟೇ ನಾವು ಆರೈಕೆ ಮಾಡೋದ್ರ ಮೇಲೆ ಅವು ಡಿಪೆಂಡ್ ಆಗಿರುತ್ತೆ. ಹಂಗಾಗಿ ಇವತ್ತು ನಾನು ಎಲ್ಲ ದಾಸವಾಳ ಗಿಡಗಳಿಗೂ ಗೊಬ್ಬರ ಕೊಡ್ತಾಯಿದ್ದೀನಿ. ಅದರಲ್ಲೂ ಇವತ್ತು ಸ್ವಲ್ಪ ವೀವರ್ಸ್ ಇಬ್ಬರು ಬಂದಿದ್ದರು ಗಿಡಗಳನ್ನ ತೊಗೊಂಡೋಗೋದಕ್ಕೆ. ನಾನು ಈ ವಿಡಿಯೋದಲ್ಲಿ ಹಾಕಿಲ್ಲ, ಏಕೆಂದರೆ ವಿಡಿಯೋ ಲೆಂತಿ ಆಗುತ್ತೆ ಅಂತ ಹಾಕಿಲ್ಲ. ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. ನಮ್ಮೂರ ಕಡೆ ಒಂದು ವಾರದಿಂದನೂ ಮೋಡ ಕವ್ಕೊಂಡೇ ಇದೆ, ಬಿಸಿಲಂತೂ ಜಾಸ್ತಿ ಇಲ್ಲ. ಈ ಥರ ಮೋಡ ಕವ್ಕೊಂಡಿದ್ದಾಗ ಗಾರ್ಡನ್ನಲ್ಲಿ ಕೆಲಸ ಮಾಡೋಕ್ಕೆ ಖುಷಿಯಾಗುತ್ತೆ. ತುಂಬ ಬಿಸಿಲಿದ್ದಾಗ ಕೆಲಸ ಮಾಡೋಕ್ಕೆ ಒಂಥರ ಹಿಂಸೆ ಅನಿಸುತ್ತೆ ನೋಡಿ. ಇದು ಅಷ್ಟೇ ಕಟಿಂಗಿಂದ ಬೆಳೆದಿದ್ದು ನಾನು ನೋಡಿ. ಅದರಲ್ಲಿ ಎಷ್ಟೊಂದು ಚೆನ್ನಾಗಿ ಮೊಗ್ಗುಗಳೆಲ್ಲ ತುಂಬಿಕೊಂಡಿದೆ ಅಂತ. ಅಂದರೆ ಇದನ್ನು ನಾನು ಟ್ರಿಮ್ ಮಾಡಿದ್ದೆ. ಆ ಟ್ರಿಮ್ ಮಾಡಿದ್ಮೇಲೆ ನೋಡಿ ಚಿಗುರೆಲ್ಲ ಬಂದು ಅದರಲ್ಲಿ ಮೊಗ್ಗೆಲ್ಲ ತುಂಬ್ಕೊಂಡಿದೆ. ಈ ಥರ ಬುಷಿಯಾಗಿದ್ರೇ ಒಳ್ಳೆಯದು. ತುಂಬ ಎಲ್ಲ ಹೈಟೆಲ್ಲ ಬೆಳೆದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ನನ್ನ ಅನಿಸಿಕೆ. ನಾವು ಅವಾಗವಾಗ ಟ್ರಿಮ್ ಮಾಡ್ತಾಯಿದ್ರೆ ಈ ಥರ ಬುಷಿಯಾಗಿ ಬರುತ್ತೆ. ಇದು ಅಷ್ಟೇ ಇದು ಕಟಿಂಗಿಂದ ಬಂದಿರೋದು ಡಬಲ್ ಪೇಟಲು. ಕಲರ್ ಅಂತೂ ತುಂಬ ಚೆನ್ನಾಗಿದೆ. ಕೆಲವರು ಕಟಿಂಗಿಂದ ಬರೋದೇ ಇಲ್ಲ ಅಂತೀರಾ, ಅದರಲ್ಲೂ ರೇರ್ ಕಲರ್ ಎಲ್ಲ ನಾನು ಕಟಿಂಗಿಂದನೇ ಬೆಳ್ಕೊಂಡಿರೋದು. ಇದು ತುಂಬ ರೇರ್ ಕಲರು. ಸುಮಾರು ದಾಸವಾಳ ಗಿಡಗಳನ್ನ ನಾನು ಕಟಿಂಗಿಂದನೇ ಬೆಳ್ಕೊಂಡಿರೋದು. ಈ ಗಿಡದಲ್ಲೂ ಅಷ್ಟೇ ನೋಡಿ ಎಷ್ಟೊಂದು ಮೊಗ್ಗೆಲ್ಲ ತುಂಬ್ಕೊಂಡಿದೆ. ನಾನು ಗೊಬ್ಬರ ಕೊಟ್ಟಿಲ್ಲ ಅಂದ್ರೂ ಅಷ್ಟೆಲ್ಲ ಮೊಗ್ಗುಗಳು ತುಂಬ್ಕೊಂಡಿದೆ ನೋಡಿ. ಅಂದರೆ ನಾವು ಸೆಂಟ್ರಲ್ಲಿ ಲಿಕ್ವಿಡ್ ಎಲ್ಲ ಹಾಕ್ತಿರ್ತೀವಲ್ಲ, ಅದ್ರ ಪವರಿಂದ ಈ ಥರ ಎಲ್ಲ ಮೊಗ್ಗುಗಳೆಲ್ಲ ಇರುತ್ತೆ. ನಾನು ಎಲ್ಲ ದಾಸವಾಳ ಗಿಡಗಳಿಗೂ ಇವತ್ತು ಒಂದೊಂದು ಇಡಿ ಆಗುವಷ್ಟು ಈ ಗೊಬ್ಬರನ ಕೊಡ್ತಿದ್ದೀನಿ. ಅಷ್ಟು ಚೆನ್ನಾಗಿ ಹೂವೆಲ್ಲ ಬರೋದಕ್ಕೆ ಅವಕ್ಕೆ ಎನರ್ಜಿ ಬೇಕು. ಹಂಗಾಗಿ ನಾವು ಈ ಥರ ಶಕ್ತಿ ಇರೋವಂತಹ ಗೊಬ್ಬರ ಎಲ್ಲ ಕೊಟ್ಟಾಗ ಅವಕ್ಕೆ ಒಳ್ಳೆ ಎನರ್ಜಿ ಸಿಕ್ಕದಂಗೆ ಆಗುತ್ತೆ ನೋಡಿ. ಇದು ಹರಡ್ಕೊಂಡ್ಬಿಟ್ಟಿತ್ತು, ಅದಕ್ಕೆ ಒಂದು ದಾರ ಎಲ್ಲ ಹಾಕಿ ಕಟ್ಟಿ ಇವಾಗ ಅದನ್ನು ಮಣ್ಣೆಲ್ಲ ಲೂಸ್ ಮಾಡಿ ನೋಡಿ ಒಂದೊಂದು ಇಡಿಯಷ್ಟು ಕೊಡ್ತಾಯಿದ್ದೀನಿ. ಅಷ್ಟು ಬೇಗ ಈ ದಾಸವಾಳ ಗಿಡಗಳೆಲ್ಲ ಹೋಗೋದಿಲ್ಲ ನೋಡಿ. ಇವತ್ತು ದಾಸವಾಳ ಗಿಡ ಎಲ್ಲನೂ ಮಣ್ಣು ಲೂಸ್ ಮಾಡಿಬಿಟ್ಟು ಗೊಬ್ಬರ ಕೊಡಬೇಕು. ಹಾಗಾಗಿ ನೋಡಿ ಕೂತಿದ್ದೀನಿ ಇಲ್ಲಿ. ಕಣ್ಣೆಲ್ಲ ತುಂಬ ಉರಿತಾ ಇತ್ತು, ಹಂಗಾಗಿ ಸ್ವಲ್ಪ ನಾನು ಹರಳೆಣ್ಣೆ ಹಚ್ಚಿದ್ದೀನಿ ತಲೆಗೆ. ಏಕೆಂದರೆ ಮಲಗೋದು ಲೇಟು, ಬೇಗ ಹೇಳೋದು ಬೇಗ ಹೇಳ್ತೀನಲ್ಲ, ಹಂಗಾಗಿ ಸ್ವಲ್ಪ ಕಣ್ಣೆಲ್ಲ ಉರಿತಾ ಇರುತ್ತೆ. ನಿದ್ದೆ ಸಾಕಾಗಿರೋದಿಲ್ಲ ನೋಡಿ. ಅಂಥ ಸಮಯದಲ್ಲಿ ಆ ಥರ ಎಲ್ಲ ಆಗ್ತಾ ಇರುತ್ತೆ. ಹಂಗಾಗಿ ನಾನು ಹರಳೆಣ್ಣೆ ಹಚ್ಚಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ನಾನು ಹರಳೆಣ್ಣೆ ಹಚ್ಚಿರ್ತೀನಿ. ಅಲ್ಲಿ ದಾಸವಾಳ ಗಿಡದಲ್ಲಿ ನೀವು ಗಮನಿಸ್ಬೋದು ಎಷ್ಟೊಂದು ಚೆನ್ನಾಗಿ ಮೊಗ್ಗುಗಳೆಲ್ಲ ತುಂಬ್ಕೊಂಡಿದೆ ನೋಡಿ. ಅದು ದಾಸವಾಳ ಗಿಡದ ಅವಸ್ಥೆ ಆ ಥರ ಇದ್ರೂ ನೋಡಿ ಅದರಲ್ಲಿ ಎಷ್ಟು ಮೊಗ್ಗೆಲ್ಲ ಇದೆ. ಕೆಲವ್ರು ಹೇಳ್ತೀರಾ ನಿಮ್ಮ ಕೈ ಗುಣ, ನಿಮ್ಮ ಕೈನಲ್ಲಿ ಏನೋ ಜಾದು ಇದೆ ಅಂತೆಲ್ಲ ಹೇಳ್ತೀರಾ. ಆ ಥರ ಏನೂ ಇಲ್ಲ. ಅಂದರೆ ನಾವು ಒಂದು ಒಳ್ಳೆ ಗೊಬ್ಬರ ಕೊಟ್ಟರೆ ಅದರಿಂದ ನಮಗೆ ಒಳ್ಳೆ ರಿಸಲ್ಟೂ ಸಹ ಸಿಗುತ್ತೆ. ಇದು ತುಂಬ ಹೈಟಲ್ಲಿತ್ತು, ನಾನು ಅದನ್ನು ಟ್ರಿಮ್ ಮಾಡಿದ್ದೆ. ಟ್ರಿಮ್ ಮಾಡಿ ನೋಡಿ ಇವಾಗ ಇಷ್ಟು ಚೆನ್ನಾಗೆಲ್ಲ ಚಿಗುರಿಗೆ ಬಂದಿದೆ. ಕೆಲವೊಂದಷ್ಟು ದಾಸವಾಳ ಗಿಡಗಳನ್ನು ನಾನು ಕಟ್ ಮಾಡಿದ್ದೀನಿ, ಯಾಕೆಂದರೆ ಅದು ತುಂಬ ಹೈಟ್ ಹೋಗಿರೋ ಅಂಥದ್ದೆಲ್ಲ ಕಟ್ ಮಾಡಿದ್ದೀನಿ. ಇದರಲ್ಲಿ ಮೊದಲೇ ನಾನು ಗಾರ್ಡನ್ ವೇಸ್ಟ್ ಎಲ್ಲನೂ ಹಾಕಿದ್ದೆ ನೋಡಿ. ಅದೆಲ್ಲ ಚೆನ್ನಾಗೇ ಕೊಳ್ತು, ಬರೀ ಕಡ್ಡಿಗಳು ಮಾತ್ರ ಉಳ್ಕೊಂಡಿದ್ದೆ. ಆ ಕಡ್ಡಿಗಳೆಲ್ಲನೂ ತೆಗೆದಾಕ್ಬಿಟ್ಟು ಇವಾಗ ನಾನು ಇದಕ್ಕೆ ಒಂದೊಂದು ಇಡಿಯಷ್ಟು ಗೊಬ್ಬರನ ಕೊಡ್ತಿದ್ದೀನಿ. ಈ ದಾಸವಾಳ ಗಿಡಗಳನ್ನ ಕಟಿಂಗಿಂದ ಈಸಿಯಾಗೂ ಬೆಳೆಸ್ಕೋಬೋದು. ತುಂಬ ಜನ ಕಟಿಂಗಿಂದ ಬರೋದೇ ಇಲ್ಲ ಅಂತೀರಾ ನೋಡಿ. ಬಂದರು ಜಾನಿಯವರು ಹೋಲಿ ನೋಡಿ. ಏನವಾ ಕೆಲಸ ಮಾಡೋಣ, ಹೋಗು ಕೆಲಸ ಪೋಲಿ ಹೋಗು, ಅಲ್ಲಿ ಕುತ್ಕೋ, ಹೋಗು ನೋಡಿ. ಹೋಗು ಅಂದರೆ ಹೋಗ್ತಾನೆ, ನಾನು ಏನು ಹೇಳಿದ್ರು ಕೇಳ್ತಾನೆ. ಅವನಲ್ಲಿ ನನ್ನ ಹತ್ರ ಬರಬೇಕು, ನನ್ನ ಹತ್ರನೇ ಮಲ್ಕೋಬೇಕು. ಅಲ್ಲಿ ಜಾಗ ಇಲ್ಲ ಅವನಿಗೆ ಕುತ್ಕೊಳೋದಕ್ಕೆ, ಹಂಗಾಗಿ ಅಲ್ಲಿ ನನ್ನ ಹತ್ರ ಬರ್ತಾನೆ, ಮತ್ತೊಲೋಗಿ ಅಲ್ಲಿ ನಿಂತ್ಕೊತಾನೆ, ಈ ಥರ ಮಾಡ್ತಿದ್ದಾನೆ. ಇನ್ನು ಇದು ಪರ್ಪಲ್ಲು, ರೇರ್ ಕಲರು ಅಂತೀನಲ್ಲ ಅದು ಪರ್ಪಲ್. ಇದು ಅಂದರೆ ಇದು ತುಂಬ ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ. ಕೆಲವ್ರು ಹೇಳ್ತೀರಾ ರೀಪಾಟ್ ಮಾಡಿದ್ಮೇಲೆ ಗಿಡ ಬದುಕೋದಿಲ್ಲ ಅಂತೀರಾ ನೋಡಿ. ಇದನ್ನು ಅಷ್ಟೇ ನಾನು ನೆಟ್ ಪ್ಯಾಕ್ ತೆಗೆದುಬಿಟ್ಟೇ ರೀಪಾಟ್ ಮಾಡ್ಕೊಂಡಿರೋದು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ರೀಪಾಟ್ ಮಾಡಾದ್ಮೇಲೆ ನಾನು ಗೊಬ್ಬರ ಕೊಟ್ಟಿರಲಿಲ್ಲ ಈ ಗಿಡಕ್ಕೆ, ಇವಾಗ ಇದು ಗೊಬ್ಬರನ ಕೊಡ್ತಾಯಿದ್ದೀನಿ. ಅದರಲ್ಲಿ ಮೊಗ್ಗುಗಳು ಸಹ ಶುರುವಾಗಿದ್ದಾವೆ ನೋಡಿ. ರೀಪಾಟ್ ಮಾಡಿದ್ಮೇಲೆ ನಾನು ಹೇಳೋ ರೀತಿ ಅದನ್ನು ಫಾಲೋ ಮಾಡಿ, ಖಂಡಿತ ಯಾವ ಗಿಡನೂ ಸಾಯೋದಿಲ್ಲ, ಎಲ್ಲ ಗಿಡಗಳು ಬದುಕುತ್ತೆ ನೋಡಿ. ಅಲ್ಲಿ ಜಾನಿ ಅಲ್ಲೇ ಮಲ್ಕೊಂಡಿದ್ದಾನೆ ನೋಡಿ, ಅವನು ಹೋಗ್ತಾನೆ ಇಲ್ಲ ಅಲ್ಲಿ ನನ್ನ ಬಿಟ್ಟು. ಇನ್ನು ಇದು ಪಿಂಕು
ಡಾರ್ಕ್ ಪಿಂಕ್ ಬರುತ್ತೆ ನೋಡಿ, ದಪ್ಪದು ಡಬಲ್ ಪೆಟಲು ಆ ಥರದ್ದು ಇದನ್ನು ಅಷ್ಟೇ ನಾನು ನೆಟ್ ಪ್ಯಾಕ್ ತೆಗೆದಿನೇ ರೀಪಾಟ್ ಮಾಡ್ಕೊಂಡಿರೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಗಿಡಗಳು. ಅಂದರೆ ನನ್ನ ಗಾರ್ಡನಲ್ಲಿ ಇರೋವಂತಹ ದಾಸವಾಳ ಗಿಡಗಳು ಎಲ್ಲ ಗಿಡಗಳು ನಾನು ನೆಟ್ ಪ್ಯಾಕ್ ತೆಗ್ದೇ ರೀಪಾಟ್ ಮಾಡೋದು. ಆ ರೀಪಾಟ್ ಮಾಡಾದ್ಮೇಲೂ ನೋಡಿ ಎಷ್ಟು ಚೆನ್ನಾಗೇ ಬಂದಿದೆ. ಇದಕ್ಕೂ ಅಷ್ಟೇ ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಅಂದರೆ ಒಂದು ಇಡಿ ಕೊಡಬಾರ್ದು, ಚಿಕ್ಕ ಗಿಡ ಇದ್ದಾಗ ಒಂದು ಇಡಿಯಷ್ಟು ಕೊಡಬಾರ್ದು, ಅದರಲ್ಲಿ ಸ್ವಲ್ಪ ಕಡಿಮೆನೇ ಕೊಡಬೇಕು. ನೋಡಿ ಇನ್ನು ಇವೆಲ್ಲ ನಾನು ಕಟಿಂಗಿಂದ ಬೆಳೆದಿರೋ ಅಂಥದ್ದೇ. ಇವೆಲ್ಲ ರೇರ್ ಕಲರ್ಗಳು. ತುಂಬ ಜನ ಹೇಳ್ತೀರಾ ನಾವು ಎಷ್ಟೇ ಕಟಿಂಗ್ ಇಟ್ಟರು ಬರಲ್ಲ ಅಂತೀರಾ. ನೋಡಿ ಇವೆಲ್ಲ ನಾನು ಕಟಿಂಗಿಂದನೇ ಬೆಳೆದಿರೋದು. ಮತ್ತು ರೀಪಾಟ್ ಮಾಡಿದ್ಮೇಲೆ ಸತ್ತೋಗುತ್ತೆ ಅಂತೀರಾ. ನೋಡಿ ರೀಪಾಟ್ ಮಾಡಿ ಬದುಕಿಸ್ಕೊಂಡಿರೋಂತಹ ಗಿಡಗಳೇ ಇವೆಲ್ಲ. ಇನ್ನು ಇದನ್ನು ಅಷ್ಟೇ ನಾನು ಕಟಿಂಗಿಂದನೇ ಬೆಳೆದಿರೋದು. ಇದು ಕನಕಾಂಬರ ಕಲರು ಡಬಲ್ ಪೆಟಲು ಅಂತೀನಲ್ಲ, ಇದನ್ನು ಒಂದು ಗಿಡ ಇತ್ತು ನನ್ನ ಹತ್ರ. ಆ ಒಂದು ಗಿಡದಿಂದ ನಾನು 3 ಗಿಡ ಏನೋ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಸೊಪ್ಪಿನ ಬೀಜನೂ ಹುಟ್ಕೊಂಡಿದೆ, ಅದರಲ್ಲಿ ಸೀಡ್ಸು ರೆಡಿಯಾಗಿದೆ. ಅದೆಲ್ಲ ಕಲೆಕ್ಟ್ ಮಾಡಿ ತೆಗೆದ್ಬಿಟ್ಟು ಇದಕ್ಕೂ ಅಷ್ಟೇ ಅದು ಮಣ್ಣೆಲ್ಲ ಲೂಸ್ ಮಾಡ್ತಿದ್ದೀನಿ. ನೋಡಿ ಎಷ್ಟು ಗಟ್ಟಿಯಾಗಿದೆ. ಇಷ್ಟೆಲ್ಲ ಗಟ್ಟಿ ಆಗೋ ತನಕ ಬಿಡಲೇಬಾರ್ದು ನಾವು. 15 ದಿನಕ್ಕೊಂದ್ಸತಿ ಆದರೂ ನಾವು ಇದನ್ನು ಮಣ್ಣು ಲೂಸ್ ಮಾಡಬೇಕು. ನೋಡಿ ಅದು ಬೇರೆಲ್ಲ ಮೇಲೆ ಬಂದ್ಬಿಟ್ಟಿದೆ. ನಾವು 15 ದಿನಕ್ಕೊಂದ್ಸತಿ ಮಣ್ಣು ಲೂಸ್ ಮಾಡಿದಾಗ ಈ ಥರ ಸಮಸ್ಯೆ ಆಗೋದಿಲ್ಲ. ಕಂಟಿನ್ಯೂಸ್ ಆಗಿ ಬಿಟ್ಟಾಗ್ಲೇ ಈ ಥರ ಎಲ್ಲ ಸಮಸ್ಯೆ ಆಗೋದು. ಈ ನಡುವೆ ನನಗೆ ತುಂಬ ಕೆಲಸ ಇದ್ದಿದ್ದರಿಂದ ನಾನು ಇದು ಮಣ್ಣು ಲೂಸ್ ಮಾಡೋಕ್ಕಾಗಿಲ್ಲ. ನೋಡಿ ಇದೂ ಅಷ್ಟೇ ಕಟಿಂಗಿಂದನೇ ಬೆಳೆದಿರೋದು. ಆವಾಗಲೇ ತೋರಿಸಿದ್ನಲ್ಲ ಅದೇ ಕಲರ್, ಇದು ಕನಕಾಂಬರ ಕಲರುನಲ್ಲ ಆ ಕಲರು, ಅದು ಕಟಿಂಗಿಂದ ಬಂದಿರೋದು. ಇನ್ನು ನೋಡಿ ಇದು ಜುಮ್ಕಿ ದಾಸವಾಳ. ನೋಡಿ ಇದರಲ್ಲಿ 3 ಏನೋ ಹೂವಾಗಿದೆ. 3 ಹೂ ಬಿಟ್ಟು ಇನ್ನೂ ಅದರಲ್ಲಿ ಮೊಗ್ಗುಗಳು ತುಂಬ್ಕೊಂಡಿದೆ. ಇದು ಅಷ್ಟೇ ಕಟಿಂಗಿಂದನೇ ಬಂದಿರೋದು. ಈ ಥರ ರೇರ್ ಕಲರ್ ಗಿಡಗಳನ್ನ ನಾವು ಜೋಪಾನ ಮಾಡಿ ಉಳಿಸ್ಕೊಂಡ್ರೆ ಮಾತ್ರ ನಮ್ಮ ಹತ್ರ ಉಳಿಯುತ್ತೆ ಅದು. ಈಗ ನಾವು ಮಣ್ಣು ಲೂಸ್ ಮಾಡದೆ ಅದು ಒಳ್ಳೆ ಗೊಬ್ಬರ ಕೊಟ್ಟಿಲ್ಲ ಅಂದರೆ ಅದೇನಾಗುತ್ತೆ ಹೇಳಿ, ಸತ್ತೋಗ್ಬಿಡುತ್ತೆ, ಯಾವ ಗಿಡನೂ ಬರೋದಿಲ್ಲ. ಇನ್ನು ನೋಡಿ ಇದಕ್ಕೂ ಅಷ್ಟೇ ಮಣ್ಣೆಲ್ಲ ಲೂಸ್ ಮಾಡಿ ಇದು ರೀಪಾಟ್ ಮಾಡಿದ್ಮೇಲೆ ನಾನು ಇವಾಗ ಫಸ್ಟು ಇದನ್ನು ಮಣ್ಣು ಲೂಸ್ ಮಾಡಿ ಅದಕ್ಕೂ ಗೊಬ್ಬರ ಕೊಡ್ತಾ ಇರೋದು. ಇನ್ನು ಇದು ವೈಟು ಮತ್ತು ಪಿಂಕ್ ಇರುತ್ತಲ್ಲ ಡಬಲ್ ಕಲರು, ಆ ಕಲರ್ದಿದ್ದು ನೋಡಿ ಇದೂ ಅಷ್ಟೇ ಯಾವ ಥರ ಆಗಿದೆ. ಹೇಳ್ಬೇಕು ಅಂದರೆ ಎಲ್ಲ ದಾಸವಾಳ ಗಿಡಗಳಿಗೂ ನಾನು ಇಷ್ಟು ದಿನ ಗೊಬ್ಬರನೇ ಕೊಟ್ಟಿಲ್ಲ ಅದಕ್ಕೆ, ಆದರೂ ಹೂ ಬಿಡ್ತಾನೇ ಇತ್ತು. ಅಂದರೆ ಅದು ಮಣ್ಣು ಲೂಸ್ ಮಾಡಿಲ್ಲ, ಗೊಬ್ಬರ ಕೊಟ್ಟಿರಲಿಲ್ಲ. ಇವತ್ತು ಸ್ವಲ್ಪ ಎಷ್ಟೇ ಕೆಲಸ ಇದ್ದರೂ ಪರವಾಗಿಲ್ಲ ಅಂದ್ಬಿಟ್ಟು ಮಣ್ಣು ಫ್ರೀ ಮಾಡಿಕೊಂಡು ಇವತ್ತು ಎಲ್ಲ ದಾಸವಾಳ ಗಿಡಗಳಿಗೂ ಸಹ ನಾನು ಅದು ಮಣ್ಣು ಲೂಸ್ ಮಾಡಿಬಿಟ್ಟು ಗೊಬ್ಬರ ಕೊಡ್ತಾಯಿದ್ದೀನಿ. ಇವು ನಾಟಿ ದಾಸವಾಳ. ಇದನ್ನು ಅಷ್ಟೇ ನಾನು ಕಟಿಂಗಿಂದನೇ ಬೆಳೆದಿದ್ದು. ನಾನು ತಿಪ್ಟೂರಿಂದ ತಂದು ಹಾಕಿದ್ದೆ ಅಂತ ಹೇಳಿದ್ನಲ್ಲ, ಆ ಗಿಡ ಇವು ಕಟಿಂಗಿಂದ ಬೆಳೆದು ನಾನು 2 ಗಿಡ ಇಟ್ಕೊಂಡು ಇನ್ನು ಮಿಕ್ಕಿದ ಗಿಡ ಎಲ್ಲ ಅದು ಸೇಲ್ ಆಯಿತು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.